ಮತ್ತಷ್ಟು ಮಹತ್ವದ ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇದೆ. ಹಲ್ಲೆಯ ವೇಳೆ ರೇಣುಕಾ ಸ್ವಾಮಿ ಬೇಡಿಕೊಂಡಿದ್ದಂತಹ ಫೋಟೋ ನ್ಯೂಸ್ ಫಸ್ಟ್ ಈ ಬಗ್ಗೆ ವರದಿಯನ್ನ ಮಾಡಿತ್ತು ಕಳೆದ ಕೆಲ ದಿನಗಳ ಹಿಂದೆ. ಚಾರ್ಜ್ ಶೀಟ್ ನಲ್ಲಿ ಈ ಫೋಟೋದ ಬಗ್ಗೆ ಉಲ್ಲೇಖ ಆಗಿದೆ. ರೇಣುಕಾ ಸ್ವಾಮಿ ಬೇಡಿಕೊಳ್ತಾ ಇದ್ದಂತಹ ಫೋಟೋನ 10ನೇ ಆರೋಪಿ ವಿನಯ್ ಮೊಬೈಲ್ ನಿಂದ ರಿಟ್ರೀವ್ ಮಾಡಲಾಗಿದೆ. ಅದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸದ್ಯ ರೇಣುಕಾ ಸ್ವಾಮಿ ಬೇಡಿಕೊಳ್ತಾ ಇದ್ದಂತಹ ಫೋಟೋ ಇದೆಯಲ್ಲ, ಇದು ಚಾರ್ಜ್ ಶೀಟ್ ನಲ್ಲಿ ಪ್ರಮುಖ ಹೈಲೈಟ್. ಹಲ್ಲೆ ಮಾಡ್ತಾ ಇದ್ರು ಎಲ್ಲರೂ ಕೂಡ ಹೈವಾನ್ಗಳ ರೀತಿಯಲ್ಲಿ. ಆ ಸಂದರ್ಭದಲ್ಲಿ ಬೇಡ ಬಿಟ್ಬಿಡಿ ಅಂತ ಬೇಡ್ಕೊಂಡಿದ್ದಾರೆ ರೇಣುಕಾ ಸ್ವಾಮಿ. ರೇಣುಕಾ ಸ್ವಾಮಿ ಬೇಡ್ಕೊಳ್ತಾ ಇರುವಂತಹ ಫೋಟೋ ಇದೆಯಲ್ಲ, ಆ ಫೋಟೋನ ಕ್ಲಿಕ್ಕಿಸಲಾಗಿತ್ತು. ಆ ಫೋಟೋನ ಡಿಲೀಟ್ ಮಾಡುವಂತಹ ಕೆಲಸವನ್ನ ಆರೋಪಿ ವಿನಯ್ ಮಾಡಿದ್ದ. ಬಟ್ ಆ ಮೊಬೈಲ್ಗಳನ್ನ FSL ಗೆ ಕಳುಹಿಸಿ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಂತಹ ಫೋಟೋ ಲಭ್ಯ ಆಗಿತ್ತು ತನಿಖಾಧಿಕಾರಿಗಳಿಗೆ. ಸದ್ಯ ಚಾರ್ಜ್ ಶೀಟ್ ನಲ್ಲಿ ರೇಣುಕಾ ಸ್ವಾಮಿ ಬೇಡಿಕೊಳ್ತಾ ಇದ್ದಂತಹ ಆ ಫೋಟೋನೇ ಹೈಲೈಟ್. ಅದೇ ಬಹಳ ಮಹತ್ವದ ಅಂಶ. ಪಟ್ಟಣಗೆರೆಯ ಶೆಡ್ ನಲ್ಲಿ ಕೂಡ ಹಾಕಲಾಗುತ್ತೆ. ಅಲ್ಲಿ ಕರ್ಕೊಂಡು ಬಂದಂತಹ ನಂತರದಲ್ಲಿ ಒಬ್ಬರಾದ ಮೇಲೆ ಒಬ್ಬರಂತೆ ರೇಣುಕಾ ಸ್ವಾಮಿಯ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ, ಹಲ್ಲೆಯನ್ನ ಮಾಡ್ತಾರೆ. ಅಲ್ಲಿರುವಂತಹ ಮರದ ರೀಪೀಸ್, ಕಬ್ಬಿಣದ ರಾಡ್ಗಳು ಎಲ್ಲದರಿಂದ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗುತ್ತೆ. ಹೀಗೆ ಹೊಡಿತಾ ಇರುವಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕೈ ಮುಗಿದು ಬೇಡಿಕೊಳ್ತಾ ಇರ್ತಾನೆ ಆರೋಪಿಗಳಿಗೆ, ದಯವಿಟ್ಟು ನನ್ನನ್ನ ಬಿಟ್ಟುಬಿಡಿ ಅಂತ ಹೇಳಿ ಬೇಡಿಕೊಳ್ತಾ ಇರ್ತಾನೆ. ಹಾಗೆ ಬೇಡಿಕೊಳ್ತಾ ಇದ್ದಂತಹ ಸಂದರ್ಭದಲ್ಲೇ ಫೋಟೋನ ತೆಗೆಯಲಾಗಿತ್ತು. ಆ ಫೋಟೋ ತೆಗೆದಿದ್ದು ವಿನಯ್ ಮೊಬೈಲ್ನ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ಆ ಫೋಟೋ ಲಭ್ಯ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಯಾವ ರೀತಿಯ ಡೀಟೇಲ್ಸ್ ಅಂದ್ರೆ, ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಮತ್ತಷ್ಟು ಮಾಹಿತಿಗಳಿದ್ದಾವೆ, ಯಾವ ಆರೋಪಿಗಳ ವಿರುದ್ಧ ಏನು ಸಾಕ್ಷಿಯನ್ನ ಸಂಗ್ರಹ ಮಾಡಲಾಗಿದೆ, ಯಾವ ಆರೋಪಿಯ ಮೊಬೈಲ್ ನಲ್ಲಿ ಏನ್ ಸಾಕ್ಷಿ ಪತ್ತೆಯಾಗಿದೆ, ಯಾವ ಆರೋಪಿಯ ಮೊಬೈಲ್ ನಲ್ಲಿ ಯಾವ ರೀತಿಯ ಆಡಿಯೋನ ರಿಟ್ರೀವ್ ಮಾಡಲಾಗಿದೆ, ಇದೆಲ್ಲದರ ಬಗ್ಗೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ.